ಶೆಟ್ಟರ್ ಅವರಿಗೆ ಎಂಪಿ ಟಿಕೆಟ್ ಗೊತ್ತಿಲ್ಲ ಅಣ್ಣ, ನಿಮ್ಗೇನಾದ್ರು ಮಾಹಿತಿ ಇದ್ರೆ ಹೇಳ್ತೇವೆ. ಅಧ್ಯಕ್ಷರಿಗೆ ಇಲ್ಲ, ಆ ಥರ ನಾನು ಪ್ರಾಮಾಣಿಕ ಹೇಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿರತಕ್ಕಂಥದ್ದು, ಮರಳಿ ಗೂಡಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂತೋಷ ಆಗಿದೆ. ಆದರೆ ಯಾವುದೇ ಒಂದು ಕಂಡೀಷನ್ ಇಲ್ಲದೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಒಂದು ಸದುದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಂಡೀಷನ್ ಹಾಕ್ಕೊಂಡು ಅವ್ರು ಭಾರತೀಯ ಜನತಾ ಪಾರ್ಟಿ ಸೇರಿ ಎಲ್ಲ ಹಿರಿಯರು ಯಾವ ರೀತಿ ನಂಗೆ ಸಲಹೆ ಕೊಡ್ತಾ ಅದೆಲ್ಲ ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಮಾಡ್ತೇನೆ, ನಾನು ಎಲ್ಲ ಪ್ರವಾಸ ಮಾಡ್ತೇನೆ, ಯಶಸ್ವಿಯಾಗಿ ಆಗ್ತಾಯಿದೆ. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ನಮ್ಮ ಸಂಸದರು ಕೂಡ ಎಲ್ಲ ಕಡೆ ಉತ್ಸಾಹದಲ್ಲಿದ್ದಾರೆ. ಎಲ್ಲರೂ ವಿಶ್ವಾಸದಲ್ಲಿದ್ದೇವೆ. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ನಾವು ಹೋಗ್ತಾ ಇದ್ದೇವೆ. ಧನ್ಯವಾದ. ಶೆಟ್ಟರ್ ಅವರಿಗೆ ಎಂಪಿ ಟಿಕೆಟ್ ಗೊತ್ತಿಲ್ಲ ಅಣ್ಣ, ನಿಮ್ಗೇನಾದ್ರು ಮಾಹಿತಿ ಇದ್ರೆ ಹೇಳ್ತೇವೆ. ಅಧ್ಯಕ್ಷರಿಗೆ ಇಲ್ಲ, ಆ ಥರ ನಾನು ಪ್ರಾಮಾಣಿಕ ಹೇಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿರತಕ್ಕಂಥದ್ದು, ಮರಳಿ ಗೂಡಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂತೋಷ ಆಗಿದೆ. ಆದರೆ ಯಾವುದೇ ಒಂದು ಕಂಡೀಷನ್ ಇಲ್ಲದೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಒಂದು ಸದುದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಂಡೀಷನ್ ಹಾಕ್ಕೊಂಡು ಅವ್ರು ಭಾರತೀಯ ಜನತಾ ಪಾರ್ಟಿ ಸೇರಿ ಎಲ್ಲ ಹಿರಿಯರು ಯಾವ ರೀತಿ ನಂಗೆ ಸಲಹೆ ಕೊಡ್ತಾ ಅದೆಲ್ಲ ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಮಾಡ್ತೇನೆ, ನಾನು ಎಲ್ಲ ಪ್ರವಾಸ ಮಾಡ್ತೇನೆ, ಯಶಸ್ವಿಯಾಗಿ ಆಗ್ತಾಯಿದೆ. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ನಮ್ಮ ಸಂಸದರು ಕೂಡ ಎಲ್ಲ ಕಡೆ ಉತ್ಸಾಹದಲ್ಲಿದ್ದಾರೆ. ಎಲ್ಲರೂ ವಿಶ್ವಾಸದಲ್ಲಿದ್ದೇವೆ. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ನಾವು ಹೋಗ್ತಾ ಇದ್ದೇವೆ. ಧನ್ಯವಾದ.